ವೆಲ್ಕಮ್ ಟು ಅವರ್ ಚಾನಲ್ ಆದ್ವಾ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತಾರೀಕಿಂದ 11ನೇ ತಾರೀಕಿನ ತನಕ ಜಿಯೋಗ್ರಫಿಯಲ್ಲಿ ಮತ್ತು ಎನ್ವಿರಾನ್ಮೆಂಟಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ ನ್ಯೂಸಲ್ಲಿದೆ ಅಂತ ಸಬ್ಜೆಕ್ಟ್ ವೈಸ್ ಕಲಿತಾ ಹೋಗೋಣ. ಸೊ ದಟ್ ನೀವು KS ಮತ್ತು UPSC ಯಾವೇ ಎಕ್ಸಾಮ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ನೀವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇ MCQನ ನೋಡಿಕೊಂಡ್ರೆ, ಮ್ಯಾಚ್ ದ ಫಾಲೋಯಿಂಗ್ ಫೀಚರ್ ಆಫ್ ದ ತೋಡಾ ಟ್ರೈಬ್ ವಿತ್ ದೇರ್ ಡಿಸ್ಕ್ರಿಪ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ಮಾದ್ವೆತ್ ಫೆಸ್ಟಿವಲ್. ಮಾದ್ವೆತ್ ಫೆಸ್ಟಿವಲ್ ಈಸ್ ಅ ಆನ್ಯುಯಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಸೆಂಟರ್ಡ್ ಅರೌಂಡ್ ದ ಬಫೆಲೋಸ್. ಸೊ ಇದು ಕೂಡ ಕರೆಕ್ಟ್, ಬಿಕಾಸ್ ಮಾದ್ವೆತ್ ಫೆಸ್ಟಿವಲ್ನ ನಾವು ಬಫೆಲೋ ಫೆಸ್ಟಿವಲ್ ಅಂತ ಕೂಡ ಕರಿತೇವೆ. ನಾಯಿಮ್ ಗವರ್ನೆನ್ಸ್ ಅಂತ ಹೇಳಿದ್ರೆ ಟ್ರೆಡಿಷನಲ್ ಸಿಸ್ಟಮ್ ಲೆಡ್ ಬೈ ದ ಮೊನೆಗರ್ ಫಾರ್ ಕಮ್ಯುನಿಟಿ ಮ್ಯಾಟರ್ಸ್. GI ಟ್ಯಾಗ್ಡ್ ಎಂಬ್ರಾಯ್ಡ್ರಿ, ಹೌದು. ರೆಡ್ ಅಂಡ್ ಬ್ಲ್ಯಾಕ್ ಡಿಸೈನ್ ಆನ್ ವೈಟ್ ಫ್ಯಾಬ್ರಿಕ್ಸ್ ವಿತ್ ಕಲ್ಚರಲ್ ವ್ಯಾಲ್ಯೂಸ್. ನೆಕ್ಸ್ಟ್ ಪ್ಯಾಟ್ರಿಲಿನಿಯಲ್ ಡಿಸೆಂಟ್, ಸೊಸೈಟಿ ಆರ್ಗನೈಸ್ಡ್ ಬೇಸ್ಡ್ ಆನ್ their inheritance through the male lineal. So answer is option 3 is the correct answer. ಅದನ್ನೇ ನಾವು ಕನ್ನಡದಲ್ಲಿ ನಾವು ನೋಡಿಕೊಂಡ್ರೆ, ಮಾದ್ವೆತ್ ಹಬ್ಬ ವಾರ್ಷಿಕ ಹೊಸ ವರ್ಷದ ಆಚರಣೆಯು ಎಮ್ಮೆಗಳ ಸುತ್ತ ಕೇಂದ್ರೀಕೃತವಾಗಿದೆ. ನಾಯಿಮ್ ಆಡಳಿತ ಅಂದ್ರೆ ಇದು ಒಂದು ಸಮುದಾಯ ಮೊನೆಗರ್ ನೇತೃತ್ವದ ಸಾಂಪ್ರದಾಯಿಕ ವ್ಯವಸ್ಥೆ. ಅಂದ್ರೆ ಈ ನಾಯಿಮ್ ಆಡಳಿತ ಇದೆಯಲ್ಲ, ಅದ್ರದ್ದು ಹೆಡ್ ಬಂದ್ಬಿಟ್ಟು ಮೊನೆಗರ್ ಆಗಿರ್ತಾರೆ. GI ಟ್ಯಾಗ್ ಕಸೂತಿ, GI ಟ್ಯಾಗ್ ಪಡೆದುಕೊಂಡಿರುವಂತಹ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಡೆದುಕೊಂಡಿರುವಂತಹ ಒಂದು ಕಸೂತಿ ಈ ಒಂದು ತೋಡಾ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದೆ. ಆ ಕಸೂತಿ ಯಾವುದು ಅಂತ ಹೇಳಿದ್ರೆ ಬಿಳಿ ಬಟ್ಟೆಗಳ ಮೇಲೆ ಕೆಂಪು ಮತ್ತು ಕಪ್ಪು ವಿನ್ಯಾಸಗಳನ್ನ ಹೊಂದಿರುವಂಥದ್ದು. ಮತ್ತೆ ಪಿತೃವಂಶೀಯ ಮೂಲ, ಸಮಾಜವು ಪುರುಷ ರೇಖೆಯ ಮೂಲಕ ಅನುವಂಶೀಯತೆಯ ಆಧಾರದ ಮೇಲೆ ಸಂಘಟಿತವಾಗಿದೆ. ಅಂದ್ರೆ ಪ್ಯಾಟ್ರಿಲಿನಿಯಲ್ ಸೊಸೈಟಿ ಅಥವಾ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಕೂಡ ಕರಿಬಹುದಾಗತ್ತೆ. ಯಾಕೆ ತೋಡಾ ಟ್ರೈಬ್ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ತೋಡಾ ಟ್ರೈಬು ಇತ್ತೀಚೆಗೆ ಮಾದ್ವೆತ್ ಫೆಸ್ಟಿವಲ್ ಅಂದ್ರೆ ಬಫೆಲೋ ಫೆಸ್ಟಿವಲ್ ಅಂತ ಏನ್ ಕರಿತಾ ಇದೀವಿ, ಅದನ್ನ ಹೊಸ ವರ್ಷದ ದಿನ ಆಚರಣೆ ಅಂದ್ರೆ ಅವ್ರಿಗೆ ಅದು ಹೊಸ ವರ್ಷನ ಇಂಡಿಕೇಟ್ ಮಾಡುತ್ತೆ. ತೋಡಾ ಟ್ರೈಬ್ಸ್ ಎಲ್ಲಿದ್ದಾರೆ? ತಮಿಳುನಾಡಿನ ನೀಲಗಿರಿಯ ಬೆಟ್ಟದ ಮೇಲೆ. ಇವರನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸಿನ ಲಿಸ್ಟಿಗೂ ಕೂಡ ಸೇರಿಸಲಾಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ತೋಡಾ ಟ್ರೈಬ್ಸ್ ಕಲ್ಚರ್ ಹೇಗಿರುತ್ತೆ, ರಿಲಿಜಿಯನ್ ಹೇಗಿರುತ್ತೆ, ಅವರು ಯಾವ ರೀತಿಯಾದಂತಹ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ, ಅವ್ರ ಲ್ಯಾಂಗ್ವೇಜ್ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಕರೆಂಟ್ ಅಫೇರ್ಸ್ನ PDF ಅಲ್ಲಿದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ದ ಝೆಡ್-ಮೋರ್ ಟನಲ್ located on the Srinagar-Leh highway is primarily designed to connect. ಯಾವುದನ್ನ ಶ್ರೀನಗರ ಲೇ ಹೆದ್ದಾರಿಯಲ್ಲಿರುವಂತಹ ಝೆಡ್-ಮೋರ್ ಸುರಂಗವು ಪ್ರಾಥಮಿಕವಾಗಿ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದರೆ, ಉತ್ತರ ಬಂದ್ಬಿಟ್ಟು ಸೋನಾಮಾರ್ಗ್ ಮತ್ತೆ ಗಗನ್ಗಿರ್ ಅಂದ್ರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಜನವರಿ 13ನೇ ತಾರೀಕು ಝೆಡ್-ಮೋರ್ ಅನ್ನುವಂತಹ ಟನಲ್ ಅನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನಾಗ್ರೇಟ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಸೊ ಇದ್ರದ್ದು ಕೀ ಡೀಟೇಲ್ಸ್ ಬಂದ್ಬಿಟ್ಟು ಲೊಕೇಶನ್ ನಾ ಆಲ್ರೆಡಿ ಹೇಳಿದ್ದೀನಿ, ಗಗನ್ಗೀರ್ ಮತ್ತೆ ಸೋನಗ್ರಾಮ್ ಬಿಟ್ವೀನ್ ಅಲ್ಲಿ ಇದೆ. ಶ್ರೀನಗರ್ ಮತ್ತೆ ಲೇ ಹೈವೇ ಅಲ್ಲಿ ಇದನ್ನ ನೋಡ್ಬೋದು, ದಟ್ ಇಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಲೆಂತ್ ಬಂದ್ಬಿಟ್ಟು 6.5 ಕಿಲೋಮೀಟರ್ ಇರುತ್ತೆ. 8,960 ಫೀಟ್ಗಿಂತ ಎಲಿವೇಶನ್ ಅಲ್ಲಿ ಇದನ್ನ ನಾವು ನೋಡ್ಬೋದಾಗುತ್ತೆ. ಅಂಡ್ ಇದು 2 ಲೇನ್ ರೋಡ್ ಟನಲ್ಸು. ಮ್ಯಾಕ್ಸಿಮಮ್ ಸ್ಪೀಡು 80 km/h ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡನ್ನು ಇಲ್ಲಿ ನೋಡ್ಬೋದಾಗತ್ತೆ. ಅಂಡ್ ಯಾಕೆ ಇದಕ್ಕೆ ಝೆಡ್-ಮೋರ್ ಅನ್ನುವಂತಹ ನೇಮ್ ಕೊಟ್ಟರು ಅಂತ ಹೇಳಿದ್ರೆ, ಝೆಡ್ ಶೇಪಲ್ಲಿ ಈ ಒಂದು ರೋಡ್ ಸ್ಟ್ರೆಚ್ ಇದೆ, ಹಾಗಾಗಿ ಇದನ್ನ ಝೆಡ್-ಮೋರ್ ಅನ್ನುವಂತಹ ನೇಮನ್ನು ಕೊಟ್ಟಿದ್ದಾರೆ. ಅಂಡ್ ಝೆಡ್ ಶೇಪ್ ರೋಡ್ ಮುಂಚೆ ಇತ್ತು, ಅದನ್ನ ಇದು ರಿಪ್ಲೇಸ್ ಮಾಡಿದೆ. ದಟ್ ಇಸ್ ವೈ ಇಟ್ ಇಸ್ ಗಿವೆನ್ ಆಸ್ ಅ ಝೆಡ್-ಮೋರ್. ಸೊ ಈ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಜಿಯೋಗ್ರಫಿ ಥ್ರೂ ನ್ಯೂಸ್ ಅಲ್ಲಿದೆ. ಹಾಗೆ ಎನ್ವಿರಾನ್ಮೆಂಟ್ ಇಂದ ಯಾವ್ಯಾವ ಕಾನ್ಸೆಪ್ಟ್ಗಳು ನ್ಯೂಸ್ ಅಲ್ಲಿದೆ ಅಂತ ನೋಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ, ವೈ ಇಸ್ ದ ರಿಮೂವಲ್ ಆಫ್ ಮುಕುನಾ ಬ್ರೆಕ್ಟಿಟಾ ಸಿಗ್ನಿಫಿಕೆಂಟ್ ಫಾರ್ ದ ಕಲಕಾಡ್ ಮುದುಂತರೈ ಟೈಗರ್ ರಿಸರ್ವ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಕಲ್ಲಕಾಡ್
ಮುಡುಮ್ತೊರೈ ಹುಲಿ ಸುರಕ್ಷಿತ ಪ್ರದೇಶಕ್ಕೆ ಮುಕುನಾ ಬ್ರಾಕ್ಟಿಟಾವನ್ನು ತೆಗೆಯುವುದು ಏಕೆ ಮಹತ್ವದ್ದಾಗಿದೆ ಅಂತ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 2, ಇಟ್ ಡೈರೆಕ್ಟ್ಲಿ ಪಾಯ್ಸನ್ಸ್ ಟೈಗರ್ಸ್ ವೆನ್ ಕನ್ಸ್ಯೂಮ್ಡ್ ಥ್ರೂ ದೇರ್ ಪ್ರೇ. ಅಂದ್ರೆ ತಮ್ಮ ಬೇಟೆಯ ಮೂಲಕ ಸೇವಿಸಿದಾಗ ಇದು ನೇರವಾಗಿ ಹುಲಿಗಳಿಗೆ ವಿಷ ನೀಡುತ್ತದೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮುಕುನಾ ಬ್ರಾಕ್ಟಿಟಾ. ಸೊ ಇದೇನ್ ಮಾಡತ್ತೆ ಅಂತ ಹೇಳಿದ್ರೆ, ತಮಿಳ್ನಾಡು ಗೌರ್ಮೆಂಟ್ ಅಥವಾ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ, ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಕಡೆ ಈ ಒಂದು ಮಕುನಾ ಬ್ರಾಕ್ಟಿಟಾ ಅನ್ನುವಂತಹ ಒಂದು ಇನ್ವೇಸಿವ್ ಸ್ಪೀಸಿಸ್ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಿರುತ್ತಲ್ಲ ಏಲಿಯನ್ ಸ್ಪೀಸಿಸ್, ಅದನ್ನ ಇನ್ವೇಸಿವ್ ಸ್ಪೀಸಿಸ್ ಅಂತ ಹೇಳಿ ಕರಿತೀವಿ. ರಬ್ಬರ್ ಮತ್ತೆ ಯೂಶಲಿ ರಬ್ಬರ್ ಪ್ಲಾಂಟೇಶನ್ ಮತ್ತೆ ಆಯಿಲ್ ಪಾಮ್ ಪ್ಲಾಂಟೇಶನ್ಸ್ ಅಲ್ಲಿ ಇದನ್ನ ವೀಡ್ ಪ್ರೊಟೆಕ್ಟರ್ ಆಗಿ ಬೆಳೆಸಲಾಗಿತ್ತು. ಸೊ ಈ ಒಂದು ಪ್ಲಾಂಟ್ ಏನಿದೆ ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮಿಳ್ನಾಡು ಗವರ್ಮೆಂಟ್ ಅದರ ಜೊತೆಗೆ NGO ಎರಡು ಸೇರ್ಬಿಟ್ಟು ಕನ್ಯಾಕುಮಾರಿ ಡಿಸ್ಟಿಕ್ ಅಲ್ಲಿ ಇದನ್ನ ರಿಮೂವ್ ಮಾಡಬೇಕು ಅನ್ನೋಂತಹ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಕೈಗೊಂಡಿದ್ದಾರೆ. ಇದು ಒಂದು ಲೆಗ್ಯುಮಿನಸ್ ಪ್ಲಾಂಟ್, ಯೂಶಲಿ ಕ್ರಾಪ್ಸ್ ನ ಕವರ್ ಮಾಡೋದಕ್ಕೋಸ್ಕರ ಮತ್ತೆ ಡ್ರಾಟ್ಸ್ ನ ಟಾಲರೇಟ್ ಮಾಡೋದಕ್ಕೋಸ್ಕರ ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನ ಬೆಳೆಸಲಾಗಿರ್ತಿದ್ದು. ಬಟ್ ಈಗ ಇದು ಇನ್ವೇಸಿವ್ ಸ್ಪೀಸೀಸ್ ಆಗಿ ಟೈಗರ್ ರಿಸರ್ವ್ ರೀಜನ್ ನಲ್ಲಿ ಇರೋದ್ರಿಂದ ಸಾಯಿಲ್ ಎರೋಷನ್ ಆಗ್ತಾ ಇದೆ, ಟೈಗರ್ಗೆ ಪಾಯ್ಸನಸ್ ಕೂಡ ಕ್ರಿಯೇಟ್ ಆಗ್ತಿದೆ. ಹಾಗಾಗಿ ಇದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತಗೊಬಂದಿದ್ದಾರೆ. ಮುಂದಿನ ಪ್ರಶ್ನೆ, ದ ಅಲಕ್ನಂದಾ ರಿವರ್, ಅ ಕೀ ಹೆಡ್ ಸ್ಟ್ರೀಮ್ ಆಫ್ ದ ಗಂಗಾ, ಆರಿಜಿನೇಟ್ಸ್ ಫ್ರಮ್ ದ ವಿಚ್ ಆಫ್ ದ ಫಾಲೋಯಿಂಗ್ ಗ್ಲೇಷಿಯರ್ಸ್. ಅಲಕ್ನಂದಾ ನದಿ ಗಂಗಾ ನದಿಯ ಪ್ರಮುಖ ಹರಿವು ಕೆಳಗಿನ ಯಾವ ಹಿಮ ನದಿಯಿಂದ ಹುಟ್ಟುತ್ತದೆ ಅಂತ ಕೇಳಿದರೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 2, ಸತೋನ್ಪತ್ ಮತ್ತು ಭಗೀರಥಿ ಕರಕ್ ಹಿಮ ನದಿಗಳಿಂದ ಈ ಒಂದು ನದಿ ಹುಟ್ಟುತ್ತೆ ಅಂತ. ಸೊ ಯಾಕೆ ಇದು ನ್ಯೂಸ್ ಅಲ್ಲಿದೆ? ಇತ್ತೀಚೆಗೆ IIT ರಾರ್ಕೆ ರಿಸರ್ಚ್ ಮಾಡಿದೆ. ಆ ರಿಸರ್ಚ್ ಪ್ರಕಾರ ಅಲಕ್ನಂದಾ ನದಿ ಮೋಸ್ಟ್ ವಲ್ನರೇಬಲ್ ಟು ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಲಾಗಿದೆ. ಅಂಡ್ ಆಲ್ಸೋ ಅಲ್ಲಿ ನ್ಯಾಚುರಲ್ ಡ್ಯಾಮ್ ಇದೆ ಗರ್ವಾಲ ರೀಜನ್ ಅಲ್ಲಿ, ಅದರಿಂದ ಏನಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ಸ್ಗೆ ಇದು ತುಂಬಾನೇ ಪ್ರಾನ್ ರೀಜನ್ ಅಂತ ಅಲಕ್ನಂದಾ ರಿವರ್ ರೀಜನ್ ನ ಹೇಳಲಾಗಿದೆ. ಯಾವುದು? IIT ರಾರ್ಕೆ. ಸೊ ಅಲಕ್ನಂದಾ ರಿವರ್ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಅಲಕ್ನಂದಾ ರಿವರ್ ಒಂದು ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಆಗಿದೆ, ಅಂದ್ರೆ ಪಿಲಿಗ್ರಿಮೇಜ್ ಸೈಟ್ ಆಗಿದೆ. ಕರೆಕ್ಟ್ ಇಲ್ಲ, ಬಿಕಾಸ್ ಬದ್ರಿನಾಥ್ ಇದೆ, ಚಾರ್ಧಾಮ್ ಯಾತ್ರಾ ಕೂಡ ಅಲಕ್ನಂದಾ ವ್ಯಾಲಿಯಲ್ಲಿ ಆಗತ್ತೆ. ಕರೆಕ್ಟಾ? ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಇದನ್ನ ನಾವು ಲ್ಯಾಂಡ್ ಸ್ಲೈಡ್ಸ್ ಇರೋದ್ರಿಂದ ಎನ್ವಿರಾನ್ಮೆಂಟಲ್ ನೋಡ್ಕೊಳ್ತೀವಿ, ಹಾಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ ಕೂಡ ನೋಡ್ಕೋಬಹುದಾಗತ್ತೆ. ಇನ್ನು ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಸೊ ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮೇಲ್ ಟೈಗರ್ ಹುಟ್ಟಿದೆ. ಸೊ ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಮಹಾರಾಷ್ಟ್ರ ರೀಜನ್ ಅಲ್ಲಿ ತಿಪ್ಪೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಆಮ್ರೆಡ್ ಪೌನಿ ಕರಂಡ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದು ಎಲ್ಲಿದೆ, ಯಾಕೆ ನ್ಯೂಸ್ ಅಲ್ಲಿದೆ ಅಂತ ನೋಡ್ಕೊಳ್ಳೋಣ. ಸೊ ರೀಸೆಂಟ್ ಆಗಿ ಬಾಂಬೆ ಹೈಕೋರ್ಟು ಸಫಾರಿಯನ್ನ ಇಲ್ಲಿ ಕ್ರಿಟಿಸೈಸ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನ್ಯೂ ಇಯರ್ ಟೈಮ್ ಅಲ್ಲಿ ಇಲ್ಲಿ ಸಫಾರಿಗೆ ಅಂತ ಟೂರಿಸ್ಟ್ ಬರ್ತಾರೆ ಅಲ್ವಾ, ಆಗ ಸಫಾರಿ ವೆಹಿಕಲ್ಸ್ ಏನಾಗಿದೆ ಅಲ್ಲಿ ಇದ್ದಂತಹ ಟೈಗರ್ಸ್ಗೆ ಮತ್ತೆ ಅದ್ರದ್ದು ಮರಿಗಳಿತ್ತಲ್ಲ ಅವು ನಡೆಯುವಂತಹ ಪಾತನ್ನ ಅಬ್ಸ್ಟ್ರಕ್ಟ್ ಮಾಡಿದೆ. ಹಾಗಾಗಿ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಸೊ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿರೋದು ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲೇನೆ ಇದಿರೋದು. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ 2013ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಆಲ್ಸೋ ಮಹಾರಾಷ್ಟ್ರದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನಾಗ್ಪುರ್ ಡಿಸ್ಟಿಕ್ ಅಲ್ಲಿ ನಾವು ಇದನ್ನ ನೋಡ್ಬೋದಾಗುತ್ತೆ. ಇತ್ತೀಚೆಗೆ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್, ಅದು ಕೂಡ ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇದೆಲ್ಲ, ಅದು ನ್ಯೂಸ್ ಅಲ್ಲಿದೆ. ಅದನ್ನ ಯಾಕೆ ಎನ್ವಿರಾನ್ಮೆಂಟಲ್ ಓದ್ತಾ ಇದೀವಿ ಅಂತ ಹೇಳಿದ್ರೆ, ಈ ಒಂದು ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇಂದ ಪನ್ನಾ ಟೈಗರ್ ರಿಸರ್ವ್ ಅಲ್ಲಿ ಎನ್ವಿರಾನ್ಮೆಂಟಲ್ ಥ್ರೆಟ್ ಆಗತ್ತೆ. ಬಿಕಾಸ್ ಈ ಡ್ಯಾಮ್ ಅನ್ನ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಲ್ವಾ, ಅದು ಪನ್ನಾ ಟೈಗರ್ ರಿಸರ್ವ್ ಏರಿಯಾನ ಕೂಡ ಇನ್ವಾಲ್ವ್ ಆಗತ್ತೆ. ಹಾಗಾಗಿ ಈ ಒಂದು ಏರಿಯಾ ಎನ್ವಿರಾನ್ಮೆಂಟಲ್ ಥ್ರೆಟ್ ತಗೊಂಡ್ಬರುತ್ತೆ ಕೇನ್ ಬೆಟ್ವಾ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ಸೊ ಕೇನ್ ಮತ್ತೆ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಕ್ಕೋಸ್ಕರ ತಗೊಂಡ್ಬರ್ತಿರೋದು ಅಂತ ಹೇಳಿದ್ರೆ, ಬುಂದೇಲ್ಖಂಡ್ ರೀಜನ್ ಇದೆ ಅಲ್ಲ ಮಧ್ಯಪ್ರದೇಶಲ್ಲಿ, ಅಲ್ಲಿ
ಡ್ರಾಟ್ ಜಾಸ್ತಿ ಆಗುತ್ತೆ. ಸೊ ಡ್ರಾಟ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಡಿಸೆಂಬರ್ 25, 2024 ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇದಿಷ್ಟು ನಮಗೆ ಎನ್ವಿರಾನ್ಮೆಂಟ್ ಮತ್ತೆ ಜಿಯೋಗ್ರಫಿ ರಿಲೇಟೆಡ್ ಬಂದಿರುವಂತಹ ಕಾನ್ಸೆಪ್ಟ್ಗಳು. ಇದೇ ರೀತಿ ನಮ್ಮ ಚಾನೆಲ್ ಅಲ್ಲಿ ಕರೆಂಟ್ ಅಫೇರ್ಸ್ಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಕರೆಂಟ್ ಅಫೇರ್ಸ್ ವೀಕ್ಲಿ ಮತ್ತೆ ಅದ್ರ ಜೊತೆಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ PDF ನ ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಆ ಒಂದು PDF ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.